ಅದನ್ನು ಇವತ್ತು ನಮ್ಮ ರೈತರು ನೋಡಿ ಘಟಪ್ರಭಾದಲ್ಲಿ ಮೊನ್ನೆ ನಡೆದಂಥ ಒಂದು ಮೂಮೆಂಟ್ದಲ್ಲಿ ರೈತರು ಮಾತಾಡೋದು ಕೇಳಿದಾಗ ನೋವು ಅನ್ನಿಸ್ತದ. ನಮ್ಮ ರೈತ ಸಂಘದವ್ರದ್ದು ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಕಬ್ಬು ಬೆಳೆಯೋದನ್ನು ಬಿಟ್ಟು ಬಿಡ್ರಿ ರೈತರ, ಬೇರೆ ಬೆಳೆ ಬೆಳೀರಿ, ಮಾರ್ಕೆಟ್ ಮಾಡ್ಕೊಳ್ಳೋಕೆ ನೀವು ಪ್ರತಿ ಹಳ್ಳಿಗೇನೋ ನಿಮ್ಮ ಮಾರ್ಕೆಟ್ ನೀವು ಮಾಡ್ಕೊಂಡ್ಬಿಡ್ರಿ. ಪ್ರತಿ ಹಳ್ಳಿ ಗೋಡಾನುಗಳು ನಿಮ್ಮ ಬೆಳೆ ಇಟ್ಕೊಳ್ರಿ. ಹಾಳಾದ್ರೂ ನಿಮಗೆ ಇರ್ತದಲ್ಲ, ಏನಾದ್ರು ಅಲ್ಲೇ ಕಡೆಗೆ ನಿಮ್ಗೆ ಊಟಕ್ಕೆ ಉಳಿತದ, ಮಾರ್ಕೆಟ್ ಮಾಡ್ಕೊಂಡು ಇಟ್ಕೊಳ್ಳೋ ಸಲುವಾಗಿ ಬರ್ತಾರೆ ಮಾರ್ತಾ ಇರ್ರಿ. ಯಾರು ಬೇಕು ವ್ಯಾಪಾರಿಗಳಿಗೆ ಬಂದು ನಿಮ್ಮಲ್ಲಿ ಒಯ್ತಾರೆ, ನೀವು ರೇಟ್ ಫಿಕ್ಸ್ ಮಾಡಿರಿ. ಕಾಲಕ್ಕೆ 2-3 ಹೊಡೆದು ತಪ್ಪ. ಒಂದು ನೀವು ಕಬ್ಬ ಬೆಳೀಲಿಲ್ಲ ಅಂದ್ರೆ ಸಾರ ಹೆಂಗೆ ತಯಾರಾಗ್ತದ್ರಿ? ಸಕ್ಕರೆಗೆ ಬೆಲ್ಲಕ್ಕೆ ಸಾರೆ, ಸಕ್ಕರೆ ಬೆಲ್ಲ ಎಷ್ಟು ಅಂತಾರೆ ಜನ. ಬೇಕಾದ್ರೆ ನಿಮ್ಮ ಏನಪ್ಪ ಅಂದ್ರೆ ಬೆಲ್ಲ ತಯಾರು ಮಾಡಿರಿ, ಶುಗರ್ ಫ್ಯಾಕ್ಟ್ರಿ ಕಳಿಸೋದು ಬಂದ್ ಮಾಡಿಬಿಡ್ರಿ. ನೀವೇ ಮೂಮೆಂಟ್ ಮಾಡ್ರಿ ಅದನ್ನು. ರೈತ ಸಂಘದವರು ಒಂದು ಒಳ್ಳೆ ಹೆಜ್ಜೆ ಇಡ್ತಾ ಇದ್ದಾರೆ. ಮತ್ತು ಹೆಣ್ಮಕ್ಳಿಗೆ ಅದು ಬೇಜಾರಾದ ಅಷ್ಟೇ ಅಲ್ರಿ, ಬೇಡಾಗ್ಯದ. ಪ್ರತಿ ಹಳ್ಳಿ ಒಳಗೆ ಕಿರಾಣಿ ಅಂಗಡಿಯಾಗ, ಪಟ್ಟಿ ಅಂಗಡಿ ಆದಾಗ, ಚಾದ ಅಂಗಡಿಯಾಗ ಮಾರು ಸಹಿತ ನೋಡ್ತೀವಿ ನಾವು. ಸುಮ್ಮನೆ ಅಧಿಕಾರಿಗಳಿಗೆ ನೀವು ಟೀಕಾ ಮಾಡಿ ಅವ್ರಿಗೆ ಬೆದರಿಸಿ ಅಂದ್ರೆ ಏನು ಹೋಗಿಲ್ಲ. ಅದು ಬಂದ ಮಾಡಿಬಿಟ್ರೆ ನಾವು ಕಬ್ಬ ಬೆಳೆ ಇಲ್ಲಂದ್ರೆ ಹೆಂಗೆ ತಯಾರು ಮಾಡ್ತಾರೆ ಸಾರಾಯಿ ಅವರು? ನಮ್ಮ ಮರಳಿಂದಲ್ಲ ತಯಾರು ಮಾಡೋದವರು. ಈ ದಿವಸ ರೈತ ಚಿಂತನೆ ಮಾಡಬೇಕಾಯ್ತು. ನಾವು ಕೆಲವು ಸ್ಟ್ರೈಕ್ ಮಾಡಿ ಮತ್ತೇನೋ ಮಾಡಿ ಅವ್ರಿಗೆ ಏನೇನೋ ಮಾತಾಡಿ ಅಪಶಬ್ದ ಮಾತಾಡಿ ಅಧಿಕಾರಿಗಳು ಪಾಪ ಅವ್ರು ಬರ್ತಾರೆ, ನಿಲ್ತಾರೆ, ಹೋಗ್ತಾರೆ. ಅಧಿಕಾರಿಗಳನ್ನು ಅವ್ರು ನೇಮಿಸಿರ್ತಾರೆ ಬೇರೆ ಸರ್ಕಾರ, ಅವ್ರಿಗೆ ಪಗಾರ ಸಿಗ್ತಾ ಬರ್ತಾರೆ. ಅವ್ರಿಗೆ ಮತ್ತು ಪಗಾರದಲ್ಲಿ ಟೇಬಲ್ ಬಡ್ಡಿ ಬೇಕಾಗ್ತದೆ. ನಮ್ಮ ಅಧಿಕಾರಿಗಳದ್ದು ಗೊತ್ತದ ನಿಮ್ಗೆ. ಇವತ್ತು ಯಾವುದೋ ಅಧಿಕಾರಿಗಳು ಇವತ್ತು ಮ್ಯಾನೇಜರ್ಲಿ ಕೆಳಗಿನ ತನಕ, ಡಿ ಸಿ ಇರಲಿ, ಕಮಿಷನರ್ ಇರಲಿ, ಅಲ್ಲೇ ಕೆಳಗಿನ ತನಕ ಎಲ್ಲರೂ ಪಗಾರ ಮೇಲೆ ಇಲ್ಲಿ ಇವರು. ಅದು ಬಿಟ್ಟು ಮತ್ತೊಂದ್ರ ಮೇಲೆ ಹೋದಾರೆ ಭಾಳ ಜನ. ಎಲ್ಲೋ ಒಬ್ಬರು ಆಕಸ್ಮಿಕವಾಗಿ ಒಳ್ಳೆಯವ್ರು ಇರ್ಬೋದು. ಅದು ಬಿಟ್ಟರೆ ಈಗ ಬೇಡ. ನಾವು ಕೇಳ್ತಾ ಇರೋದು ರೈತರು ಇವತ್ತು ಹೋರಾಟ ಮಾಡ್ತಾಯಿದ್ರಿ, ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ರಿ, ಜನಜಾಗೃತಿ ಮಾಡಲಿ, ಜನಕ್ಕೆ ತಿಳಿಸಿ ಹೇಳ್ರಿ. ಇವತ್ತು ಹೋಗಿ ಒಬ್ಬ ತಾಯಿನ ಕೇಳ್ರಿ, ನಿಮ್ಮ